ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಸಿಎಂ ಆಗಿಲ್ಲ ಅಂತ ಮುನಿಯಪ್ಪ ವಿಷಾದ ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ನಲ್ಲಿ ಎಸ್ಸಿ ಎಸ್ಟಿ ನಿರ್ಲಕ್ಷ್ಯ ಅಂತಂದ್ರ ಮುನಿಯಪ್ಪ ಕಾರ್ಮಿಕ ದಿನಾಚರಣೆ ಕಾರ್ಯಕ್ರಮದಲ್ಲಿ ಈ ರೀತಿ ಅಚ್ಚರಿಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮುನಿಯಪ್ಪ. ಬಾಬು ಜಗಜೀವನ್ ರಾಮ್ ಸತತ 8 ಬಾರಿ ಸಂಸದರಾದರು. ಎಷ್ಟೇ ಕೆಲಸ ಮಾಡಿದರೂ ಕೂಡ ಜಗಜೀವನ್ ರಾಮ್ ಪ್ರಧಾನಿ ಆಗಲಿಲ್ಲ. ಮಲ್ಲಿಕಾರ್ಜುನ ಖರ್ಗೆ ಅವರಿಗೂ ಇನ್ನೂ ಸಿಎಂ ಆಗೋದಕ್ಕಾಗಿಲ್ಲ. ಕಾಂಗ್ರೆಸ್ ಪಕ್ಷದ ಪರ ನಿಂತಿರೋದು ಎಸ್ಸಿ ಎಸ್ಟಿ ಸಮುದಾಯ. ಇದಕ್ಕೆ ಚಿತ್ರದುರ್ಗದ ಐಕ್ಯತಾ ಸಮಾವೇಶವೇ ಸಾಕ್ಷಿ ಅಂತ ಹೇಳಿದ್ದಾರೆ ಮುನಿಯಪ್ಪ. ಇಷ್ಟೊಂದು ಸೇವೆ ಮಾಡಿದ್ರು, ಶೋಷಿತ ವರ್ಗಗಳಲ್ಲಿ ಶೋಷಿತರು ಆಗಲಿ ಎಷ್ಟೇ ಕೆಲಸ ಮಾಡಿದ್ರು ಕೂಡ ಬಾಬು ಜಗಜೀವನ್ ರಾಮ್ ಪ್ರಧಾನಮಂತ್ರಿ ಆಗೋಕ್ಕಾಗಲಿಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಇನ್ನೂ ಮುಖ್ಯಮಂತ್ರಿನೂ ಆಗೋಕ್ಕಾಗಲಿಲ್ಲ. ಕಾಂಗ್ರೆಸ್ ಪಕ್ಷಕ್ಕೆ ಯಾವುದಾದ್ರೂ ದೇಶದಲ್ಲಿ ಬಲಿಷ್ಠವಾಗಿ ನಿಂತಿದೆ ಅಂದರೆ ಅದು ಎಸ್ಸಿ ಎಸ್ಟಿ ಸಮುದಾಯ. ಅದಕ್ಕೆ ಸಾಕ್ಷಿಭೂತವಾಗಿ ಚಿತ್ರದುರ್ಗದಲ್ಲಿ ಆದಂಥ ಐಕ್ಯತಾ ಸಮಾವೇಶ ಸಾಕ್ಷಿಭೂತವಾಗಿದೆ. ನೀವೆಲ್ಲ ಕಾರಣಕರ್ತರಾಗಿದ್ದೀರಿ. ನಿಮ್ಮ ಅಭಿವೃದ್ಧಿಗೆ ಎಲ್ಲ ರೀತಿಯಲ್ಲಿ ಕೂಡ ಸರ್ಕಾರ ಬದ್ಧವಾಗಿದೆ. ನೀವೆಲ್ಲರೂ ಕೂಡ ಮಕ್ಕಳನ್ನು ವಿದ್ಯಾಭ್ಯಾಸ ಮಾಡಿಸಿ IAS IPS ಆಗಲಿ, ಡಾಕ್ಟರ್ಸ್ ಆಗಲಿ, ಇಂಜಿನಿಯರ್ಸ್ ಆಗಲಿ ಆ ಕಡೆ ಗಮನ ಕೊಡಿ. ನಾವು ಈ ಕೆಲಸ ಮಾಡ್ತಾ ಇದ್ದೀವಿ, ನಾವು ಈ ಮಕ್ಕಳು ಇದೇ ಕೆಲಸ ಮಾಡಬೇಕು ಅನ್ನೋ ಚಿಂತನೆ ಮಾಡಬೇಡಿ. ಮುನಿಯಪ್ಪ ವಿಷಾದ ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ನಲ್ಲಿ ಎಸ್ಸಿ ಎಸ್ಟಿ ನಿರ್ಲಕ್ಷ್ಯ ಅಂತಂದ್ರ ಮುನಿಯಪ್ಪ ಕಾರ್ಮಿಕ ದಿನಾಚರಣೆ ಕಾರ್ಯಕ್ರಮದಲ್ಲಿ ಈ ರೀತಿ ಅಚ್ಚರಿಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮುನಿಯಪ್ಪ. ಬಾಬು ಜಗಜೀವನ್ ರಾಮ್ ಸತತ 8 ಬಾರಿ ಸಂಸದರಾದರು. ಎಷ್ಟೇ ಕೆಲಸ ಮಾಡಿದರೂ ಕೂಡ ಜಗಜೀವನ್ ರಾಮ್ ಪ್ರಧಾನಿ ಆಗಲಿಲ್ಲ. ಮಲ್ಲಿಕಾರ್ಜುನ ಖರ್ಗೆ ಅವರಿಗೂ ಇನ್ನೂ ಸಿಎಂ ಆಗೋದಕ್ಕಾಗಿಲ್ಲ. ಕಾಂಗ್ರೆಸ್ ಪಕ್ಷದ ಪರ ನಿಂತಿರೋದು ಎಸ್ಸಿ ಎಸ್ಟಿ ಸಮುದಾಯ. ಇದಕ್ಕೆ ಚಿತ್ರದುರ್ಗದ ಐಕ್ಯತಾ ಸಮಾವೇಶವೇ ಸಾಕ್ಷಿ ಅಂತ ಹೇಳಿದ್ದಾರೆ ಮುನಿಯಪ್ಪ. ಇಷ್ಟೊಂದು ಸೇವೆ ಮಾಡಿದ್ರು, ಶೋಷಿತ ವರ್ಗಗಳಲ್ಲಿ ಶೋಷಿತರು ಆಗಲಿ ಎಷ್ಟೇ ಕೆಲಸ ಮಾಡಿದ್ರು ಕೂಡ ಬಾಬು ಜಗಜೀವನ್ ರಾಮ್ ಪ್ರಧಾನಮಂತ್ರಿ ಆಗೋಕ್ಕಾಗಲಿಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಇನ್ನೂ ಮುಖ್ಯಮಂತ್ರಿನೂ ಆಗೋಕ್ಕಾಗಲಿಲ್ಲ. ಕಾಂಗ್ರೆಸ್ ಪಕ್ಷಕ್ಕೆ ಯಾವುದಾದ್ರೂ ದೇಶದಲ್ಲಿ ಬಲಿಷ್ಠವಾಗಿ ನಿಂತಿದೆ ಅಂದರೆ ಅದು ಎಸ್ಸಿ ಎಸ್ಟಿ ಸಮುದಾಯ. ಅದಕ್ಕೆ ಸಾಕ್ಷಿಭೂತವಾಗಿ ಚಿತ್ರದುರ್ಗದಲ್ಲಿ ಆದಂಥ ಐಕ್ಯತಾ ಸಮಾವೇಶ ಸಾಕ್ಷಿಭೂತವಾಗಿದೆ. ನೀವೆಲ್ಲ ಕಾರಣಕರ್ತರಾಗಿದ್ದೀರಿ. ನಿಮ್ಮ ಅಭಿವೃದ್ಧಿಗೆ ಎಲ್ಲ ರೀತಿಯಲ್ಲಿ ಕೂಡ ಸರ್ಕಾರ ಬದ್ಧವಾಗಿದೆ. ನೀವೆಲ್ಲರೂ ಕೂಡ ಮಕ್ಕಳನ್ನು ವಿದ್ಯಾಭ್ಯಾಸ ಮಾಡಿಸಿ IAS IPS ಆಗಲಿ, ಡಾಕ್ಟರ್ಸ್ ಆಗಲಿ, ಇಂಜಿನಿಯರ್ಸ್ ಆಗಲಿ ಆ ಕಡೆ ಗಮನ ಕೊಡಿ. ನಾವು ಈ ಕೆಲಸ ಮಾಡ್ತಾ ಇದ್ದೀವಿ, ನಾವು ಈ ಮಕ್ಕಳು ಇದೇ ಕೆಲಸ ಮಾಡಬೇಕು ಅನ್ನೋ ಚಿಂತನೆ ಮಾಡಬೇಡಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.